ಮೂಡಾದಲ್ಲಾಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಇಡಿ ಎಂಟ್ರಿ ಆಗಿರುವಂತಹದ್ದು ಸಹಜವಾಗಿಯೇ ಇದು ಹಲವರ ಎದೆಯಲ್ಲಿ ಢವಢವಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಮಾತ್ರವಲ್ಲ, ಹಲವರ ಆತಂಕಕ್ಕೂ ಕೂಡ ಇದು ಶುರುವಾಗಿದೆ. 50-50 ಅನುಪಾತದಲ್ಲಿ ಸೈಟನ್ನು ಹಂಚಿದವರು, ಸೈಟನ್ನು ಪಡೆದವರು, ಸೈಟನ್ನು ಕೊಡಿಸಲು ಮಧ್ಯಸ್ಥಿಕೆ ವಹಿಸಿದವರು ಎಲ್ಲರಿಗೂ ಕೂಡ ಈಗ ಭೀತಿ. ಎಲ್ಲ ಪಕ್ಷದ ಅನೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಕಾದಿದೆ ಇಡಿ ಹಬ್ಬ. ಹಾಗಾದ್ರೆ ಜಾರಿ ನಿರ್ದೇಶನಾಲಯ ಹೇಗೆ ಇನ್ವೆಸ್ಟಿಗೇಷನ್ ಮಾಡುತ್ತೆ, ಮತ್ಯಾವ್ಯಾವ ಟರ್ನು ಟ್ವಿಸ್ಟು ಈ ಪ್ರಕರಣದಲ್ಲಿ ಸಿಗುತ್ತೆ, ಅದು ಮತ್ಯಾವ ರಾಜಕೀಯ ಜಟಾಪಟಿಗೆ ವೇದಿಕೆ ಆಗುತ್ತೆ ಅನ್ನೋದು ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ದೂರು ಕೊಟ್ಟಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಪ್ರತಿ ಬಾರಿ ಹೇಳ್ತಾ ಇದ್ದಿದ್ದು ಅದನ್ನೇ. ಕೇವಲ ಸಿದ್ದರಾಮಯ್ಯನವರ ಪ್ರಕರಣ ಉದಾಹರಣೆಯಷ್ಟೇ. ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ಆಗಿದೆ, ಬಂದವರೆಲ್ಲ ತಿಂದು ತೇಗಿ ಹೋಗಿದ್ದಾರೆ, ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕು ಅಂಥೇಳಿ. ಹಾಗಾಗಿ ಇಡಿ ಇನ್ವೆಸ್ಟಿಗೇಷನ್ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇರುವಂಥದ್ದು. ಬರೀ ಸಿದ್ದರಾಮಯ್ಯನವರ ವಿಚಾರಕ್ಕೆ ಇಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಮೂಡಾದಲ್ಲಾಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇಡಿ ಮುಂದಾಗ್ತಾ ಇರುವಂಥದ್ದು. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಡಿ ಎಂಟ್ರಿ ಆಗಿದೆಯಲ್ಲ ಮೂಡಾ ಕೇಸ್ನಲ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಕೇಂದ್ರದ ಇನ್ನೊಂದು ಅಸ್ತ್ರವನ್ನ ಉಪಯೋಗಿಸಿಕೊಳ್ತಾ ಇದೆ ಅನ್ನುವಂತಹ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾನಸಿಕವಾಗಿ ತೊಂದರೆ ಕೊಡುವಂತಹ ದುರುದ್ದೇಶ ಇದರ ಹಿಂದಿದೆ. ಬಿಜೆಪಿ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ವಾಚಾಮಗೋಚರ ವಾಗ್ದಾಳಿ ನಡೆಸಿದ್ದಾರೆ. ಇಡಿ ಕೇಸನ್ನು ದಾಖಲಿಸಿಕೊಂಡಿರೋದು ಲಾಜಿಕ್ ಇಲ್ಲ, ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಹಣಕಾಸು ವ್ಯವಹಾರ ಎಲ್ಲಾಗಿದೆ ಅಂತ ಹೇಳಿ ಎಚ್ ಕೆ ಪಾಟೀಲ್ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇದನ್ನ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಮೊದಲಿನಿಂದನೂ ಕೂಡ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂಥೇಳಿ ನಾವು ಅದನ್ನು ಕೂಡ ಹೇಳಿದ್ದೀವಿ. ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಅದು ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಆಗಿದೆ ಅಂದರೆ, ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದು, ಇಡಿ ಅವರು ನೋಡಿ, ನೀವು ಎಷ್ಟು ವರ್ಷದ ಹಿಂದಿನ ಪ್ರಕರಣ ಇದು, ದಶಕಗಳೇ ಉಳಿ ಹೋಗಿವೆ. ಅಂಥದನ್ನು ಇಡಿ ಅವರು ಸೋಮೋಟೋ ತಗೋತಾರೆ ಅಂತಂದರೆ ಇದಕ್ಕಿಂತ ಒಂದು ರೀತಿ ಇಲ್ಲಾಜಿಕಲ್, ಅನ್ರೀಸನೇಬಲ್, ವಿಂಡಿಕ್ಟಿವ್ ಯಾವುದು ಇರೋದಕ್ಕೆ ಸಾಧ್ಯ ಇದೆ? ಆ್ಯಂಡ್ ವೇರ್ ಇಸ್ ಮನಿ ಇನ್ವಾಲ್ವ್ಡ್ ಇನ್ ದಿಸ್? ವೇರ್ ಇಸ್ ಮನಿ ಲಾಂಡ್ರಿಂಗ್? ಕಾನೂನನ್ನು ನನ್ನ ಮನಸ್ಸಿಗೆ ಬಂದಂತೆ ನಾನು ಬಳಕೆ ಮಾಡ್ಕೋತೇನೆ ಅಂತೇಳಿ ಅನ್ನೋದಾದರೆ ದೇಶದ ಜನ ಗಮನಿಸ್ತಾ ಇದ್ದಾರೆ.